ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತು ನಾವು ಕರೆಂಟ್ ಅಫೇರ್ಸ್ನ ಯಾವ ಥರ ಕವರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ನಾವು ಬರಿತಿದ್ದೀವಿ ಅಂದರೆ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ, ನಾವೇನಿಲ್ಲ ಅಂದರೂ 4 to 6 months ಬ್ಯಾಕ್ವರೆಗೂ ಕರೆಂಟ್ ಅಫೇರ್ಸ್ನ ಕವರ್ ಮಾಡಲೇಬೇಕು ಅಂತ ಅಲ್ವಾ. ಸ್ವಲ್ಪ ಜನ ಹೇಳ್ತಾರೆ ನೀವು 4 monthsವರೆಗೂ ಓದಿದ್ರು ಸಾಕು ಅಂತ, ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ನೀನು 6 monthsವರೆಗೂ ಓದಲೇಬೇಕು ಅಂತ. ಸೊ ಸಮ್ವೇ ನಿಮಗೆ ಕನ್ಫ್ಯೂಷನ್ ಇರುತ್ತೆ ನೋಡಿ. ನೀವು 6 monthsವರೆಗೂ ಕರೆಂಟ್ ಅಫೇರ್ಸ್ ಓದಿದ್ರೆ ವೆಲ್ ಆ್ಯಂಡ್ ಗುಡ್, ತುಂಬಾ ಒಳ್ಳೆಯದು. ಇಲ್ಲ ನಿಮ್ಗೆ ಆಗ್ತಿಲ್ಲ, ಟೈಮ್ ಇಲ್ಲ, ನಿಮಗೆ ಓದೋಕ್ಕೆ ಅಂದರೆ ಎಲ್ಲನೂ ಕವರ್ ಮಾಡೋಕ್ಕಾಗ್ತಿಲ್ಲ ಕರೆಂಟ್ ಅಫೇರ್ಸಲ್ಲಿ ಅಂತ ಬಂತು ಅಂದರೆ ಓಕೆ 4 monthsವರೆಗೂ ನೀವು ಓದ್ಕೊಳ್ಬೋದು, ಓಕೆನಾ. ಬಟ್ 4 monthsಗಿನ್ನ ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 4 to 6 months ನೀವು ಓದಿದ್ರೆ ತುಂಬಾ ಬೆಸ್ಟು. ಆ್ಯಂಡ್ ಒನ್ ಮೋರ್ ಥಿಂಗು, ಇವಾಗ ಏನು ನಮಗೆ ಬ್ಯಾಂಕ್ ಎಕ್ಸಾಮಲ್ಲಿ ಒಂದು ಪಾರ್ಟ್ ಇರುತ್ತೋ ಅಥವಾ ಒಂದು ಸೆಕ್ಷನ್ ಇರುತ್ತೋ ಜನರಲ್ ಅವೇರ್ನೆಸ್ ಅಂತ, ಅದರಲ್ಲಿ ಈಗ ಜಾಸ್ತಿ ಈಗ 40 marks ಇರುತ್ತೆ. ಅದರಲ್ಲಿ 40ಗೂ 40 ತೆಗಿಯೋದಂದ್ರೂ ತುಂಬಾ ದೂರ ಉಳಿತು. ಈಗೀಗಂತೂ ಅದು ಕನಸೇ ಆಗಿಬಿಟ್ಟಿದೆ. ಏಕೆಂದರೆ ಕ್ವೆಶನ್ಸು ಆ ಥರ ಕೇಳ್ತಿದ್ದಾರೆ, ಡಿಫಿಕಲ್ಟಿ ಲೆವೆಲು ಅಷ್ಟೊಂದಿದೆ. ನಿಮ್ಗೆ ಅನಿಸ್ಬೋದು ನಾನೆಲ್ಲ ಕವರ್ ಮಾಡಿದ್ದೀನಲ್ಲ, 6 monthsವರೆಗೂ ಓದಿದ್ದೀನಿ ಅಂದರೆ ನೀವು ತುಂಬಾ ಕಾನ್ಫಿಡೆಂಟಾಗಿ ಹೋದರೂ ಕೂಡ ನೀವು ಅಲ್ಲಿ ಔಟ್ ಆಫ್ ತೆಗೆಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಥರ ಕ್ವೆಶನ್ಸ್ನ ಅವರು ರೈಸ್ ಮಾಡ್ತಿದ್ದಾರೆ. ಸೊ ನೀವೇನು ಭಯ ಪಡೋದು ಬೇಕಿಲ್ಲ. ಈಗ ನೀವು ಒಂದು 40 questions ಇದ್ದಾವೆ ಅಥವಾ 40 marksiಗಿದೆ ಅಂತಂದರೆ 15+ ತೆಗೆದ್ರು ಯು ಆರ್ ಬೆಸ್ಟ್, ಓಕೆ. ತುಂಬಾ ಬೆಸ್ಟ್ ಸ್ಕೋರ್ ಮಾಡಿದ್ದೀರಾ ಅಂತಲೇ ಅರ್ಥ. ನೀವು 20ವರೆಗೂ ಹೋದ್ರಿ ಅಂದರೆ ತುಂಬ ಟಾಪಲ್ಲಿದ್ದೀರಾ ಅಂತ ಅರ್ಥ. ಸೊ ನೀವು ತಲೆಯಲ್ಲಿ ಇಟ್ಕೋಬೇಡಿ ನಾನು GE ತುಂಬಾ ಚೆನ್ನಾಗಿ ಓದಿದ್ದೀನಿ, ಸೊ ದಟ್ ನನ್ನ ಕ್ವಯನ್ಸ್ ಆ್ಯಂಡ್ ರೀಸನಿಂಗ್ ಪರ್ಫಾರ್ಮೆನ್ಸ್ ಕಮ್ಮಿ ಆದರೂ ಕೂಡ ನಾನಿಲ್ಲಿ ಅದನ್ನ ಬೂಸ್ಟಪ್ ಮಾಡ್ಕೋಬೋದು ಅಂತ. ಸೊ ಆ ಥರ ಏನೂ ಇಲ್ಲ. ನೀವು ಎಷ್ಟೇ ಪರ್ಫೆಕ್ಟಾಗಿ ಓದಿದ್ರೂ ಕೂಡ ಅಲ್ಲಿ ಕ್ವೆಶನ್ಸು ಆ ಥರ ಇರ್ತವೆ, ಓಕೆನಾ. ನಾನು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಿಲ್ಲ ಇಲ್ಲಿ, ಬಟ್ ರಿಯಾಲಿಟಿನ ಹೇಳ್ತಿದ್ದೀನಿ, ಓಕೆನಾ. ಸೊ ನೀವು ಈ ರೀಸೆಂಟ್ ಟ್ರೆಂಡ್ಸ್ನ ನೋಡ್ಬೋದು, ಕ್ವೆಶನ್ಸ್ನ ನೋಡ್ಬೋದು, ಆವಾಗ ನಿಮಗೆ ಅನಿಸುತ್ತೆ, ಓಕೆ. ಸೊ 15+ ಅಥವಾ 18 to 20 ತೆಗೆದ್ರೂ ತುಂಬಾ ಬೆಸ್ಟ್ ಸ್ಕೋರ್ಸ್ ಅವು ಜನರಲ್ ಅವೇರ್ನೆಸ್ಸಲ್ಲಿ. ಸೊ ಜನರಲ್ ಅವೇರ್ನೆಸ್ ಅಂತ ಬಂದಾಗ ನಿಮ್ಗೆ ಗೊತ್ತು, ನಾನು ತುಂಬಾ ಸಾಕಷ್ಟು ಸಲ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ ಪಾರ್ಟ್ಸ್ ಇರ್ತವೆ ಅಥವಾ ಯಾವ್ಯಾವ ಟಾಪಿಕ್ಸ್ ಇರ್ತವೆ ಅದರಲ್ಲಿ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ನೆಕ್ಸ್ಟು ಬರೋದು ಆ ಕರೆಂಟ್ ಅಫೇರ್ಸಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ, ನ್ಯಾಷನಲ್ ನ್ಯೂಸ್ ಇರುತ್ತೆ, ಸ್ಪೋರ್ಟ್ಸ್ ಬಗ್ಗೆ ಇರುತ್ತೆ, ಈಗ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಇರುತ್ತೆ. ಈಗ ಯಾರೋ ಒಬ್ಬರು ಹೊಸದಾಗಿ ಅಪಾಯಿಂಟ್ ಆಗಿರ್ತಾರೆ, ಯಾವುದೋ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಯಾವುದೋ ಒಂದು ಹೊಸ ಕಂಪ್ನಿ ಆಗಿರ್ಬೋದು, ಪಾಪ್ಯುಲರ್ ಕಂಪ್ನಿ ಆಗಿರ್ಬೋದು, ಈ ಥರ. ಸೊ ಅಪಾಯಿಂಟ್ಮೆಂಟ್ಸ್ಗಳಿರ್ತವೆ, ಆಮೇಲೆ ರಿಸೈನ್ಮೆಂಟ್ ಇರ್ತವೆ, ಯಾರೋ ರಿಸೈನ್ ಆಗಿರ್ತಾರೆ, ತುಂಬಾ ಪಾಪ್ಯುಲರ್ ವ್ಯಕ್ತಿ, ಅದೂ ಇರುತ್ತೆ. ನೆಕ್ಸ್ಟು ಈಗ ಯಾವುದೋ ಕಂಟ್ರಿಯಲ್ಲಿ PM ಎಲೆಕ್ಟ್ ಆಗಿರ್ತಾರೆ ಅಥವಾ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿರ್ತಾರೆ, ಅದಾಗಿರ್ಬೋದು, ಅಥವಾ ಆಬಿಚುರೀಸ್ ಇರ್ತಾರೆ. ಸೊ ಈ ಥರ ಇರುತ್ತೆ. ನೆಕ್ಸ್ಟು ಈಗ ನಾನು ಆಲ್ರೆಡಿ ಹೇಳಿದ್ದೀನಿ GI ಟ್ಯಾಗ್ಸ್ ಇರ್ತವೆ, ಆಮೇಲೆ ಹೆರಿಟೇಜ್ ಸೈಟ್ಸ್ ಇರ್ತವೆ. ಸೊ ಇದನ್ನೆಲ್ಲ ಸೇರಿ ಒಂದು ಕಡೆ ಇಟ್ಟರೆ ನಾವು ಕರೆಂಟ್ ಅಫೇರ್ಸ್ನಲ್ಲಿ ಇವನ್ನೆಲ್ಲ ಓದ್ಕೋಬೋದು. ಆ್ಯಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಅದು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್. ಸೊ ಈಗೀಗ ಹೆಂಗೆ ಅಂದರೆ ಎಲ್ಲರೂ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್ ಹತ್ರ ಜಾಸ್ತಿನೇ ಫೋಕಸ್ ಮಾಡ್ತಿದ್ದಾರೆ, ಜಾಸ್ತಿ ಮಾರ್ಕ್ಸ್ ಅಲ್ಲಿಂದ ಬರ್ತವೆ, ನಾವು ಓದ್ಕೊಳ್ಳೇಬೇಕು ಅಂತ. ನೋಡಿ, ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್ ಆ್ಯಂಡ್ ಅದಕ್ಕೂ ಮುಂಚೆ ನಾನು ಹೇಳ್ತೀನಿ, ನಾನು ನನ್ನ ಪ್ರಿಪರೇಷನ್ ಟೈಮಲ್ಲಿ ಯಾರನ್ನ ಫಾಲೋ ಮಾಡಿದ್ದೆ ಯೂಟ್ಯೂಬಲ್ಲಿ ಅಂತಂದರೆ ಆಶೀಶ್ ಗೌತಮ್ ಸರ್ನ ನಾನು ತುಂಬ ಜಾಸ್ತಿ ಅವರ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ಬಿಟ್ಟರೆ ಪರ್ಸನಲ್ ಕ್ಲಾಸಸ್ಗಂತೂ ಮಂತ್ಲಿ ಏನು ಅವ್ರದ್ದು 5ರಿಂದ 6 ವೀಡಿಯೋಸ್ ಬರ್ತಾವಲ್ಲ, ಅದನ್ನ ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ. ಸೊ ಇವರಿಬ್ಬರನ್ನ ನಾನು ಜಾಸ್ತಿ ಓದ್ತಿದ್ದೆ. ಬಟ್ ನನ್ನ ಫ್ರೆಂಡ್ಸು ಕೂಡ ಸ್ವಲ್ಪ ಜನ ಈಗ ನನ್ನ ಜೊತೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೋ RRB PO ಆಗಿ, ಅವರು ಕೂಡ ಒಬ್ಬೊಬ್ಬರು ಅಭಿಜಿತ್ ಮಿಶ್ರಾ ಸರ್ನ ತುಂಬಾ ಫಾಲೋ ಮಾಡಿದ್ದಾರೆ. ನಾನು ಈ ಒಂದು ಸಲನೂ ಅವ್ರ ಕ್ಲಾಸಸ್ ಕೇಳಿಲ್ಲ, ಬಟ್ ತುಂಬ ಜನ ಹೇಳ್ತಾರೆ ಅವ್ರು ಚೆನ್ನಾಗಿ ಹೇಳ್ತಾರೆ ಅಂತ. ಸೊ ನೀವು ಅವ್ರನ್ನೂ ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ನಿಮಗೆ ಅಡ್ಡ 247 ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ತಿದೆ. ಈಗ ಸರು ಬೆಳಗ್ಗೆ 7 ಗಂಟೆಯಿಂದ ಹೇಳ್ತಾರೆ, ಒಂದೊಂದು ಸಲ 1 ಗಂಟೆ ಆಗುತ್ತೆ, ಒಂದೊಂದು ಸಲ 1 ಗಂಟೆ ಮೇಲೇನೂ ಹೇಳ್ತಾರೆ. ಕ್ಲಾಸಸ್ ತುಂಬಾ ಲೆಂತಿ ಆಗಿರುತ್ತೆ. ಸೊ ನಿಮಗೆ ಅದು ಆಗ್ತಿಲ್ಲ ಅಂತಂದರೆ
ನೀವು ಅಫೇರ್ಸ್ ಕ್ಲೌಡ್ಗೂ ಅದನ್ನು ಫಾಲೋ ಮಾಡೋದು ಬೆಸ್ಟ್ ಆಗುತ್ತೆ. ಯಾಕೆಂದರೆ ಅಲ್ಲಿ ತುಂಬಾ ಏನಂತಾರಲ್ಲ ಔಟ್ ಆಫ್ ದಿ ಬಾಕ್ಸ್ ಏನು ಹೇಳಲ್ಲ, ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಬರೋಂಥ ಕ್ವಶನ್ಸು ಎಷ್ಟೊಂದು ಸಲ ನನಗೆ ಎಕ್ಸಾಮಲ್ಲಿ ರಿಯಲ್ ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಕೂಡ ಆಗಿದ್ದಾವೆ. ಸೊ ಅದು ಒಂಥರ ಅಥೆಂಟಿಕ್, ಅದನ್ನು ತುಂಬ ಚೆನ್ನಾಗಿದೆ. ಅಡ್ಡಾ 247 ಆರ್ ಅಫೇರ್ಸ್ ಕ್ಲೌಡ್ ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಮಂತ್ಲಿ ಬರುವಂತಹ ಪರ್ಚಮ್ ಕ್ಲಾಸಸ್ ವೀಡಿಯೋಸ್ ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ನನಗೆ ಕೇಳೋದಾದರೆ ನಾನು ಇದಿಷ್ಟೇ ಸೋರ್ಸ್ ನಾನು ರೆಫರ್ ಮಾಡಿದ್ದು, ಸೊ ದಟ್ ನಿಮಗೂ ಅದನ್ನೇ ಹೇಳ್ತಿದ್ದೀನಿ. ಆ್ಯಂಡ್ ಆಲ್ರೆಡಿ ಹೇಳಿದೆ, ಎಡಿಷ್ನಲ್ ಆಗಿ ಅಭಿಜಿತ್ ಮಿಶ್ರಾ ಸರ್ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಅಂತೆ. ಸೊ ನೀವು ಒಂದ್ಸಲ ಹೋಗಿ ನೋಡ್ಬೋದು. ಓಕೆ, ಆ್ಯಂಡ್ ಈಗ ಟ್ರಿಕ್ಸ್ ಅಂತ ಹೇಳೋದಾದರೆ, ನಾವು ಓದ್ತಿರ್ತೀವಿ ಜನರಲ್ ಅವೇರ್ನೆಸ್ಸಿಗೆ. ಸೊ ಎಲ್ಲನೂ ಅದು ಹೆಂಗಿದೆನೋ ಡಿಟ್ಟೋ 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 ಓದೋದ್ರಿಂದ ನಮಗೇನು ಸಿಗೋಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅದರಲ್ಲೂ ನೆನ್ಪಿಟ್ಕೊಳ್ಳೋಂಥ ಶಕ್ತಿ ನಮ್ಮ ಹತ್ರ ಇರೋಲ್ಲ. ಎಲ್ಲನೂ ಓದಿರ್ತೀರ, ಎಲ್ಲನೂ ನಿಮ್ಮ ತಲೆಯಲ್ಲಿ ಕೂತ್ಕೊಂಡಿರಲ್ಲ ಅಲ್ವಾ. ಸೊ ನೀವು ಒಂದಷ್ಟು ವಿಜುವಲೈಸ್ ಮಾಡಬೇಕಾಗುತ್ತೆ, ಅಥವಾ ಸ್ವಲ್ಪ ಟ್ರಿಕ್ಸ್ ಬಳಸಬೇಕಾಗುತ್ತೆ, ಅಥವಾ ಸ್ವಲ್ಪ ಏನಂತಾರಲ್ಲ ಅವರ ಹೆಸರಾಗಿರ್ಬೋದು ಅಥವಾ ಏನೋ ಒಂದು ಅದನ್ನು ಲಿಂಕ್ ಮಾಡಬೇಕಾಗುತ್ತೆ, ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ನಿಮಗೆ ಲೈಫ್ ಲಾಂಗ್ ಅದು ನೆನಪಿರುತ್ತೆ. ಓಕೆನಾ. ಸೊ ಫಸ್ಟ್ ಟ್ರಿಕ್ ನಾನು ಹೇಳೋದೇನೆಂದರೆ, ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಬರೋಣ. ಫಸ್ಟು ಅದು ಏನಿಲ್ಲ ಅಂದರೂ ಒಂದು ಕ್ವಶನ್ ಆದರೂ ಕೇಳಿರ್ತಾರೆ. ಓಕೆನಾ. ನಿಮಗೇನೀಗ 4 to 6 months ಬ್ಯಾಕ್ವರೆಗೂ ಪ್ರತಿ ಮಂತ್ದು ಇಂಪಾರ್ಟೆಂಟ್ ಡೇಸ್ನ ನೀವು ಓದಬೇಕು. ಬಟ್ ಹೆಂಗೆ ನೆನ್ಪಿಟ್ಕೊಳೋದು ತುಂಬಾ ಕಷ್ಟ. ಎಲ್ಲ ಡೇಸ್ದು ನನಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಎಲ್ಲ ಡೇಸಲ್ಲೂ ಎಲ್ಲ ಮಂತ್ಸಲ್ಲೂ ಅದೇ ಡೇಸ್ ಇರ್ತವೆ, 1, 2, 3, 4 ಇದೇ ಡೇಟ್ಸ್ ಇರ್ತವೆ. ಹೆಂಗೆ ನೆನ್ಪಿಟ್ಕೊಳೋದು? ಸೊ ನೀವು ಪರ್ಚಮ್ ಕ್ಲಾಸಸಲ್ಲಿ ಹೋದರೆ ಮೇಡಮು ಏನು ತಿಂಗಳಲ್ಲಿ 5 to 6 ಕ್ಲಾಸಸ್ ಇರ್ತಾರಲ್ಲ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಡೇಸ್ ಬಗ್ಗೆನೇ ಇರುತ್ತೆ. ಸೊ ನೀವು ಆ ಕ್ಲಾಸ್ ನೋಡೋದ್ರಿಂದ ವಿತಿನ್ 10 to 15 minutes ನಿಮ್ಮ ಕೆಲಸ ಮುಗ್ದೋಗುತ್ತೆ. ಎಸ್, ಅವರ ವಿಡಿಯೋ ಒಂದು ಅರ್ಧ ಗಂಟೆವರೆಗೂ ಇರುತ್ತೆ, ಯಾಕಂದರೆ ಅವ್ರು ನಮಗೆ ಅರ್ಥ ಮಾಡಿಸ್ತಿರ್ತಾರೆ ಅಲ್ವಾ. ಸೊ ನೀವು ಒಂದ್ಸಲ ಆ ಕ್ಲಾಸ್ನ ನೋಡಿಬಿಟ್ರೆ ಸಾಕು, ಒಂದ್ಸಲ ಅದನ್ನ ಬರ್ಕೊಳ್ಳಿ ಕೂಡ. ಓಕೆನಾ. ಬರ್ಕೊಂಡ್ರೆ ಲೈಫ್ ಲಾಂಗ್ ನೀವು ಮರೆಯಲ್ಲ, ಅಷ್ಟು ಚೆನ್ನಾಗಿ ಅವರು ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಆ ಕ್ಲಾಸ್ ಮಾತ್ರ ನೀವು ಬಿಡಲೇಬಾರ್ದು. ಓಕೆ, ಅಲ್ಲಿ ನಿಮಗೆ 1 marks ಬಂದಂಗೆ ಪಕ್ಕ. ಓಕೆ, ನಮಗೆ ಲಾಸ್ಟ್ ಎಕ್ಸಾಮಲ್ಲಿ ಏನು ಕೇಳಿದರು ಅಂದರೆ, RRB PO ಅಲ್ಲೇ ಒಂದು ಡೇಟ್ ಕೊಟ್ಟು ಅಥವಾ ಒಂದು ಡೇಟ್ ಕೊಟ್ಟು ಇದು ಯಾವ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೇಳಿದರು. ಸೊ ಆಪ್ಷನ್ಸಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದ್ವು, ಆ್ಯಂಡ್ ಎಲ್ಲ ಆಪ್ಷನ್ಸು ಕರೆಕ್ಟ್ ಇತ್ತು. ಆ ಡೇಟಲ್ಲಿ ಎಲ್ಲ ಆಪ್ಷನ್ಸು ಕರೆಕ್ಟ್ ಇತ್ತು, ಎಲ್ಲ ಡೇನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ನೀವು ಇಂಪಾರ್ಟೆಂಟ್ ಡೇಸ್ನ ತುಂಬಾ ನೆಗ್ಲೆಕ್ಟಾಗಿ ಬಿಡಕ್ಕೆ ಹೋಗಬೇಡಿ. ಸ್ವಲ್ಪ ಜನ ಹೇಳ್ತಾರೆ, ಯಾಕೆ ಅದಕ್ಕೆಲ್ಲ ನೀವು ಜಾಸ್ತಿ ಟೈಮ್ ಕೊಡ್ತೀರಾ, ಸುಮ್ಮನೆ ವೇಸ್ಟ್ ಅದು 1 marks ಅಂತ. ಆ 1 mark ಎಷ್ಟು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಈ ಥರ ಹೇಳಿದ್ರೆ ನನಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ಅದನ್ನು ಓದಬೇಕು. ಏನು ಒಂದು 10 to 15 ನಿಮಿಷ 1 ತಿಂಗಳಿಗೆ ಕೊಡ್ತಿದ್ದೀರಾ ಅಲ್ವಾ. 1 ತಿಂಗಳದ್ದು ಓದಿದ್ರೆ ಮತ್ತೆ ನೆಕ್ಸ್ಟ್ ತಿಂಗಳು ಓದ್ತೀರಾ. ನೀವು ಕನೆಕ್ಟ್ ಮಾಡೋದ್ರಿಂದ ನಿಮ್ಗೆ ಅಲ್ಲೇನು ಕನ್ಫ್ಯೂಷನ್ ಆಗಲ್ಲ. 1 ಸಲ ಬಿಟ್ಟು 2 ಸಲ ರಿವಿಷನ್ ಮಾಡಿದ್ರೆ ಮುಗ್ದೋಯ್ತು. 1 marks ಅಂತೂ ನಿಮ್ಗೆ ಪಕ್ಕ ಬಂದೇ ಬರ್ತಲ್ವಾ. ಇದು ನೀವು ಓದ್ಕೊಂಡು ಹೋಗಿಲ್ಲ ಅಂದರೆ ಎಕ್ಸಾಮಲ್ಲಿ ಯಾವುದೋ ಬೇರೆ ಕ್ವಶನ್ಸ್ನು ನಿಮಗೆ ಅಟೆಂಪ್ಟ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಡೇಸ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ನಿಮಗೆ ಗೊತ್ತಿಲ್ಲ. ಸೊ ಅಲ್ಲಿನೂ ಹೋಯಿತು, ಇಲ್ಲಿನೂ ಹೋಯಿತು ಮಾರ್ಕ್ಸ್ ಅಲ್ವಾ. ಸೊ ಅದನ್ನ ಮಾಡಬೇಡಿ, ಇಂಪಾರ್ಟೆಂಟ್ ಡೇಸ್ನ ಓದ್ಕೊಂಡು ಹೋಗಿ. ಓಕೆ, ಅದರಲ್ಲಿ ಬರುವಂಥ ಥೀಮ್ಗಳು ಅಂದರೆ ಎಲ್ಲ ಡೇಸ್ದು ಥೀಮ್ ಬೇಕಾಗಿಲ್ಲ. ಮೇಡಮ್ ಕ್ಲಾಸ್ ನೀವು ನೋಡಿದ್ರೆ ಯಾವ ಡೇಸ್ ಥೀಮ್ ಓದಬೇಕು, ಯಾವ ಡೇಸ್ ಥೀಮ್ಸ್ ಓದಬಾರ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಅದು ಮುಗೀತು. ನೆಕ್ಸ್ಟ್ ಬರೋದು ಈಗ GI ಟ್ಯಾಗ್ಸು, ಹೆರಿಟೇಜ್ ಸೈಟ್ಸು ಹೆಂಗೆ ನೆನ್ಪಿಟ್ಕೊಳೋದು. ನೀವು ಎಲ್ಲ GI ಟ್ಯಾಗ್ಸು ಆಗಿತ್ತು, ಎಲ್ಲ ಹೆರಿಟೇಜ್ ಸೈಟ್ಸ್ ಆಗಿ ನೆನ್ಪಿಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲವೇ ಇಲ್ಲ. ಫಸ್ಟ್ ನಿಮ್ಗೆ ಏನು ತಲೆಯಲ್ಲಿರಬೇಕು ಅಂದರೆ, ಈ 4 to 6 ತಿಂಗಳವರೆಗೂ ನೀವೇನು ಕರೆಂಟ್ ಅಫೇರ್ಸ್ ಓದ್ತಿರಲ್ಲ, ಅಲ್ಲಿ ನಿಮ್ಗೆ ಯಾವ GI ಟ್ಯಾಗ್ಸು, ಹೊಸ GI ಟ್ಯಾಗ್ಸು ಪ್ರಾಡಕ್ಟ್ಸಿಗೆಲ್ಲ ಬಂದಿರ್ತವೆ, ಯಾವ ಸ್ಟೇಟಿಂದ ಬಂತು, ಯಾವ ಪ್ರಾಡಕ್ಟಿಗೆ ಬಂತು, ಅದು ನಿಮಗೆ ಗೊತ್ತಿದ್ರೆ ಸಾಕು. ಅದ್ರ ಹಿಂದಿಂದೆಲ್ಲ ನೀವು ಓದ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ ಒಂದು ನೆನಪಿರಲಿ, ಫಸ್ಟ್ GI ಟ್ಯಾಗ್ ಯಾವುದಕ್ಕೆ ಬಂತು, ಅಥವಾ ಫಸ್ಟ್ UNESCO ಹೆರಿಟೇಜ್ ಸೈಟ್ ಯಾವುದಕ್ಕೆ ಕೊಟ್ಟರು, ಈ ಥರ ಅದನ್ನು ನೀವು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಸ್ಟೇಟ್ ವೈಸ್ ನೀವು ನೋಡ್ತಾ ಬನ್ನಿ. ಈಗ ಯಾವುದೋ ಒಂದು UPಗೆ ಯಾವುದೋ ಪ್ರಾಡಕ್ಟಿಗೆ GI ಟ್ಯಾಗ್ ಬಂತು ಅಂದ್ಕೊಳ್ಳಿ ರೀಸೆಂಟ್ ನ್ಯೂಸಲ್ಲಿ. ಆ GI ಟ್ಯಾಗ್ ಬಂದಿರುವಂಥ ಪ್ರಾಡಕ್ಟ್ ನಿಮಗೆ ನೆನಪಿರಬೇಕು. ಆ್ಯಂಡ್ ಈಗ UPಯಲ್ಲಿ ಟೋಟಲ್ ಎಷ್ಟು GI ಟ್ಯಾಗ್ಸ್ ಇದ್ದಾವೆ, ಈ ಥರ ಟೋಟಲ್ ಎಷ್ಟಿದ್ದಾವೆ, ಆ್ಯಂಡ್ ಈಗ ಬಂದಿರೋದು ಯಾವುದು, ಫಸ್ಟ್ ಬಂದಿರೋದು ಯಾವುದು, ಇಷ್ಟು ನೆನ್ಪಿಟ್ಕೊಂಡು ತುಂಬಾ ಬೆಸ್ಟ್ ಇದು. ಓಕೆನಾ. ಇದೇ ನೀವು ಹೆರಿಟೇಜ್ ಸೈಟ್ಸಲ್ಲೂ ಫಾಲೋ ಮಾಡ್ಬೋದು. ಆ್ಯಂಡ್ ನ್ಯಾಚುರಲ್ ಪಾರ್ಕ್ಸ್ ಆಗಿರ್ಬೋದು, ಡ್ಯಾಮ್ಸ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಕನ್ಸರ್ವೇಷನ್ ಸೈಟ್ಸ್ ಆಗಿರ್ಬೋದು, ಸ್ಯಾಂಕ್ಚುರೀಸ್ ಆಗಿರ್ಬೋದು, ಇವಕ್ಕೆಲ್ಲ ನೀವು ಇದನ್ನೇ ಫಾಲೋ ಮಾಡಬೇಕು. ಎಲ್ಲನೂ ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೂ ಅರ್ಥನೇ ಇರಲ್ಲ. ಓಕೆ, ಅದಾಯಿತು. ನೆಕ್ಸ್ಟು
ಈಗ ಹೊಸ ಬೇರೆ ಬೇರೆ ಕಂಟ್ರೀಸಲ್ಲಿ ಹೊಸ ಪಿ ಎಮ್ ಅಥವಾ ಹೊಸ ಪ್ರೆಸಿಡೆಂಟು ಎಲೆಕ್ಟ್ ಆಗಿರ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನಿಮ್ಮ ಬುದ್ಧಿ ಉಪಯೋಗಿಸಿ ಈಗ ಯಾರೋ ಒಬ್ಬರು ಪಿ ಎಮ್ ಎಲೆಕ್ಟ್ ಆದರು ಅಂದ್ಕೊಳ್ಳಿ. ಆ ಪಿ ಎಮ್ ಎಲೆಕ್ಟ್ ಆಗಿರೋರು ಯಾರು, ಅವ್ರ ಹಿಂದೆ ಯಾರಿದ್ರು, ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅದು ಕ್ವಶನ್ಸ್ನ ಕೇಳ್ತಾರೆ. ಇವ್ರಕ್ಕಿಂತ ಮುಂಚೆ ಯಾರಿದ್ರು, ಇವ್ರು ಬರೋಕ್ಕೂ ಮುಂಚೆ ಅಂತ. ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ಪಟ್ಟಂತ ಆ ಕಂಟ್ರಿ ಬಂತ ಪಿ ಎಮ್ಮು, ಪ್ರೆಸಿಡೆಂಟು ಆ್ಯಂಡ್ ಕ್ಯಾಪಿಟಲ್ಲು, ಕರೆನ್ಸಿ ಓದ್ಕೊಂಡ್ಬಿಡ್ಬೇಕು. ಇದು ಮಾಡಿಬಿಟ್ರೆ ನಿಮ್ಮ ಕೆಲಸ ಮುಗೀತು. ಕ್ಯಾಪಿಟಲ್, ಕರೆನ್ಸಿ ಕವರ್ ಆಯಿತು, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಕವರ್ ಆಯಿತು. ಸೊ ಇನ್ನೇನು ಅಲ್ವಾ? ನ್ಯೂಸಲ್ಲಿ ಬಂದಿರೋವಂಥವು ಮಾತ್ರ ನೀವು ಓದ್ಕೊಳ್ಳಿ, ಎಲ್ಲನೂ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಾಯಿತು. ನೆಕ್ಸ್ಟು ಈಗ ಬ್ರ್ಯಾಂಡ್ ಅಂಬಾಸಿಡರ್ಸು, ಆಮೇಲೆ ಅಪಾಯಿಂಟ್ಮೆಂಟ್ಸು ಅಂತ ಹೇಳಿದೆ. ಈಗ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂದರೆ ಒಬ್ಬೊಬ್ಬರು ಮಲ್ಟಿಪಲ್ ಬ್ರ್ಯಾಂಡ್ಸಿಗೆ ಅಂಬಾಸಿಡರ್ಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅಂತ ಇಟ್ಕೊಳ್ಳಿ. ಅವರು ಒಂದೇ ಬ್ರ್ಯಾಂಡಿಗಲ್ಲ, ತುಂಬ ಬ್ರ್ಯಾಂಡ್ಸಿಗೆ ಅಂಬಾಸಿಡರ್ ಇದ್ದಾರೆ ಅಲ್ವಾ? ಸೊ ನಿಮಗೆ ಗೊತ್ತಿರಬೇಕು. ಕ್ವಶನ್ಸಲ್ಲಿ ಹಿಂಗೂ ಕೇಳ್ಬೋದು, ವಿರಾಟ್ ಕೊಹ್ಲಿ ಈಸ್ ದಿ ಅಂಬಾಸಿಡರ್ ಆಫ್ ಅಂತ ಬೇರೆ ಯಾವುದೋ ಬ್ರ್ಯಾಂಡ್ಸನ್ನು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಈ ಥರ ಕೊಟ್ಟಿರ್ಬೋದು. ಸೊ ಹೇಳೋಕ್ಕಾಗಲ್ಲ, ಎಲ್ಲ ಬ್ರ್ಯಾಂಡ್ಸಿಗೂ ಅವರೇ ಇರ್ಬೋದು ಅಲ್ಲಿ ಕೊಟ್ಟಿರೋಂಥ ಆಪ್ಷನ್ಗೆ, ಅಥವಾ ಒಂದೆರಡು ಬ್ರ್ಯಾಂಡ್ಸಿಗೆ ಇರ್ಬೋದು, ಇನ್ನೂ ಒಂದೆರಡು ಬ್ರ್ಯಾಂಡ್ಸಿಗೆ ಇರಲಿಕ್ಕಿಲ್ಲ. ಸೊ ಅಲ್ಲಿ MCQ ಅಲ್ಲಿ ನಿಮ್ಗೆ ಹೆಂಗಿರುತ್ತೆ ಆಪ್ಷನ್ ಅಂದರೆ ಬೋತ್ A and B ಅಥವಾ ಆಲ್ ಆಫ್ ದಿಸ್ ಅಥವಾ ನನ್ ಆಫ್, ಈ ಥರ ಎಲ್ಲ ಇರುತ್ತೆ. ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೀವು ಓದ್ಕೊಳ್ಳೇಬೇಕು. ಓಕೆ? ನೆಕ್ಸ್ಟು ಅಪಾಯಿಂಟ್ಮೆಂಟ್ಸ್ ಅಂತ ಹೇಳಿದೆ. ಅದನ್ನು ನೀವು ತುಂಬಾ ಇಂಪಾರ್ಟೆಂಟ್ ಇರೋವಂತಹ ಅಥವಾ ಪಾಪ್ಯುಲರ್ ಇರೋವಂತಹ ಕಂಪ್ನೀಸ್ ಅಥವಾ ಆರ್ಗನೈಸೇಷನ್ಸ್ ಈ ಥರ ಇತ್ತು ಅಂದರೆ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಅದನ್ನ ಬಿಟ್ಬಿಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬರೋದು CMs ಆ್ಯಂಡ್ ಗವರ್ನರ್ಸ್. ಇದು ಕೂಡ ಪರ್ಚಮ್ ಕ್ಲಾಸಸಲ್ಲಿ ನೀವು ಹೋಗಿ ನೋಡ್ಬೋದು. ಮೇಡಮ್ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಹೆಂಗೆ ನಾವು ನೆನ್ಪಿಟ್ಕೋಬೋದು ಆ ಸ್ಟೇಟಿಗೂ, ಆ ಗವರ್ನರ್ಸಿಗೂ, ಆ CMಸಿಗೂ ತುಂಬಾ ಒಳ್ಳೆ ಟ್ರಿಕ್ ಹೇಳ್ತಾರೆ ಅವರು, ನೀವು ಅದನ್ನ ನೋಡಿ. ಓಕೆ? ಆ್ಯಂಡ್ ಸ್ಪೋರ್ಟ್ಸ್ ಅಂತ ಬಂದಾಗ ಈಗ ಡಿಫ್ರೆಂಟ್ ಸ್ಪೋರ್ಟ್ಸ್ ಇದ್ದಾವೆ, ನಂಬರ್ ಆಫ್ ಸ್ಪೋರ್ಟ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು, ಅಥವಾ ಈಗ ಗೋಲ್ಡ್ ಮೆಡಲ್ ಯಾರಿಗೆ ಬಂತು, ಸಿಲ್ವರ್ ಮೆಡಲ್ ಯಾರಿಗೆ ಬಂತು, ಬ್ರಾನ್ಸ್ ಯಾರಿಗೆ ಬಂತು, ಈ ಥರ ಎಲ್ಲ ಕೇಳ್ತಾರಲ್ವ. ಸೊ ನನ್ನ ಟೈಮಲ್ಲಿ ನಾನು ಹೆಂಗೆ ನೆನ್ಪಿಟ್ಕೋತಿದ್ದೆ ಅಂದರೆ, ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟನೇ ಇಲ್ಲ ಆ ಟಾಪಿಕ್ಕು. ಬಟ್ ಆ ಟೈಮಲ್ಲಿ ಎಷ್ಟೊಂದು ಸ್ಪೋರ್ಟ್ಸ್ ಆಗಿದ್ವು ಅಂದರೆ ಒಂದು ಬುಕ್ಕೆ ಮುಗಿತಿತ್ತೇನೋ ಅಷ್ಟೊಂದು ಸ್ಪೋರ್ಟ್ಸು. ಅದರಲ್ಲೂ ಫಸ್ಟ್, ಸೆಕೆಂಡ್, ಥರ್ಡ್, ಅದೇ ಗೋಲ್ಡ್, ಸಿಲ್ವರ್, ಬ್ರಾನ್ಸ್, ಆಮೇಲೆ ಆ ಕಂಟ್ರಿಗೆ ಬಂದಿರುವಂತಹ ಮೆಡಲ್ಸ್ ಎಷ್ಟು ಟೋಟಲ್, ಅದರಲ್ಲಿ ಟೋಟಲ್ ಗೋಲ್ಡ್ ಎಷ್ಟು, ಟೋಟಲ್ ಸಿಲ್ವರ್ ಎಷ್ಟು, ಈ ಥರ ಎಲ್ಲ ಇತ್ತು. ನನಗಂತೂ ಹುಚ್ಚಿಡ್ದಂಗೆ ಆಗಿಬಿಡ್ತಿತ್ತು. ಬಟ್ ನಾನು ಜಾಸ್ತಿ ಅದನ್ನು ಕವರ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ನಾನು ಓದ್ಕೊಂಡಿರೋದು. ಓಕೆನಾ? ಅವಾಗ ನಾನು ಏನು ಮಾಡ್ತಿದ್ದೆ ಅಂದರೆ, ಈಗ ಫಸ್ಟ್ ಗೋಲ್ಡು, ಸೆಕೆಂಡು ಸಿಲ್ವರ್ ಅಲ್ವಾ, ನಾನು ಏನು ಮಾಡ್ತಿದ್ದೆ, ಫಸ್ಟ್ ಬಂದಿರೋವಂಥ ಗೋಲ್ಡ್ ತೊಗೊಂಡಿರೋವಂಥ ಹೆಸರು ಆ್ಯಂಡ್ ಸಿಲ್ವರ್ ತೊಗೊಂಡಿರೋವಂಥ ಹೆಸರು, ಅವರಿಬ್ಬರು ಹೆಸರು ಸೇರಿ ಒಂದು ಹೆಸರು ಮಾಡ್ತಿದ್ದೆ. ಈಗ ಗೋಲ್ಡಲ್ಲಿ ಯಾರೋ ಒಬ್ರು ಇದ್ರು ಅಂದ್ಕೊಳ್ಳಿ, ಅವರ ಸ್ಟಾರ್ಟಿಂಗ್ ಲೆಟರ್ಸ್ನ ತೊಗೊತಿದ್ದೆ. ಸಿಲ್ವರ್ ತೊಗೊಂಡಿರುವಂತಹ ಸ್ಟಾರ್ಟಿಂಗ್ ಲೆಟರ್ಸ್ ತೊಗೊತಿದ್ದೆ. ಈ ಎರಡೂ ಲೆಟರ್ಸ್ನ ಜಾಯಿಂಟ್ ಮಾಡಿ ಒಂದು ಯಾವುದೋ ಹೊಸ ಹೆಸರಿಟ್ಟು ಬಿಡ್ತಿದ್ದೆ. ಸೊ ಆ ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣ ಆ ಒಂದೇ ಒಂದು ಹೆಸರನ್ನ ನಾನು ನೆನ್ಪಿಟ್ಕೊತಿದ್ದೆ. ಸೊ ದಟ್ ಈಗ ಗೋಲ್ಡು ಅದರಲ್ಲಿ ಕವರ್ ಆಯಿತು, ಸಿಲ್ವರು ಅದರಲ್ಲಿ ಕವರ್ ಆಯಿತು. ಕ್ವಶನ್ ಯಾವ್ದು ಕೇಳಿದ್ರು ನಾನು ಆನ್ಸರ್ ಮಾಡ್ಬೋದಿತ್ತು. ಸೊ ಎರಡನೇ ಸೇರಿ ಒಂದು ಹೆಸರು ಮಾಡ್ತಿದ್ದೆ. ಬಟ್ ನನ್ನ ತಲೆಯಲ್ಲಿ ಇರ್ತಿತ್ತು ಸ್ಟಾರ್ಟಿಂಗ್ ಇರುವಂಥ ಲೆಟ್ರು ಗೋಲ್ಡು, ಸೆಕೆಂಡ್ ನೆಕ್ಸ್ಟ್ ಬರುವಂಥ ಲೆಟ್ರು ಸಿಲ್ವರು ಅಂತ. ಸೊ ಏನೋ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ಆ ಥರ ನಾನು ಓದ್ಕೊತಿದ್ದೆ. ನೆಕ್ಸ್ಟ್ ಬರೋದು ಈಗ ನ್ಯಾಷನಲ್ ನ್ಯೂಸ್ನ ಯಾವ ಥರ ಕವರ್ ಮಾಡೋದು, ಡೆಪ್ತಾಗಿ ಓದಬೇಕಾ ಅಥವಾ ಮೇಲೆ ಸರ್ಫೇಸಲ್ಲಿ ಓದಿದ್ರೆ ಬೆಸ್ಟಾ, ಈ ಥರ ಕನ್ಫ್ಯೂಷನ್ ಇರುತ್ತೆ ನೋಡಿ. ನ್ಯಾಷನಲ್ ನ್ಯೂಸ್ ಅಂತ ಬಂದಾಗ ನೀವು ಸ್ವಲ್ಪ ಡೆಪ್ತಲ್ಲಿ ಓದಲೇಬೇಕು. ಏಕೆಂದರೆ ಈಗ ನ್ಯಾಷನಲ್ ನ್ಯೂಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ನಡೆಯುವಂತಹ ಎಲ್ಲ ಕರೆಂಟ್ ಅಫೇರ್ಸ್ ನೀವು ಓದ್ತಿರ್ತೀರ. ಅದರಲ್ಲೂ ಕೂಡ ಈಗ ಸ್ಕೀಮ್ಸ್ ಅಂತ ಬಂತು ಅಂದ್ಕೊಳ್ಳಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತೀವಿ, ಅವಾದರೂ ಆಗಿರ್ಬೋದು, ನೀವು ಡೆಪ್ತಾಗಿ ಓದಲೇಬೇಕು. ಆ ಸ್ಕೀಮ್ ಏನು, ಅದರ ಫುಲ್ ಫಾರ್ಮ್ ಏನು, ಅದರ ಆಬ್ಜೆಕ್ಟಿವ್ ಏನು, ಎಷ್ಟು ಬಜೆಟ್ ಹಾಕಿದ್ದಾರೆ, ಆಮೇಲೆ ಎಷ್ಟು ವರ್ಷದವರೆಗೂ ಅದು ಸ್ಕೀಮ್ ಇರುತ್ತೆ. ಸೊ ಈ ಥರ ಕಂಪಲ್ಸರಿ ನೀವು ಓದ್ಕೊಳ್ಳೇಬೇಕು. ಅದರಲ್ಲಿ ಯಾವುದೇ ಮುಲಾಜಿಲ್ಲ. ಅದೇ ನೀವು ಸ್ಟೇಟ್ ಅಂತ ಬಂತು ಅಂದರೆ ಯಾವುದೋ ಒಂದು ಸ್ಕೀಮ್ ಬಂತು ಅಥವಾ ಯಾವುದೋ ಒಂದು ಹೊಸ ಇನಿಷಿಯೇಟಿವ್ ಬಂತು ಅಂತ ಅಂದ್ಕೊಳ್ಳಿ, ಅಷ್ಟೊಂದು ಡೆಪ್ತಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ನೋಡಿ, ನಾವು ಕರ್ನಾಟಕ ಸ್ಟೇಟು, ಬೇರೆ ಸ್ಟೇಟಲ್ಲಿ ಯಾವುದೋ ಒಂದು ಆಗಿರುತ್ತೆ. ಬಟ್ ನಮ್ಮ ಕರೆಂಟ್ ಅಫೇರ್ಸಿಗೋಸ್ಕರ ನಾವು ಓದಲೇಬೇಕು ಅಲ್ವಾ. ಸೊ ನಮ್ಮ ಸ್ಟೇಟ್ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಕ್ಲಾರಿಟಿ ಇರುತ್ತೆ. ಬಟ್ ಬೇರೆ ಸ್ಟೇಟ್ ಅಂತ ಬಂದಾಗ ನಮ್ಗೆ ಅಷ್ಟೊಂದು ಗೊತ್ತಿರಲ್ಲ. ಜಸ್ಟ್ ಕರೆಂಟ್ ಅಫೇರ್ಸ್ ಮೂಲಕ ನಾವು ಗೋತ್ರೂ ಮಾಡಿರ್ತೀವಲ್ವಾ. ಸೊ ನೀವು ಸ್ಟೇಟ್ ವೈಸ್ ಬಂದಾಗ ಜಸ್ಟು ಅದು ಸ್ಕೀಮೇ ಆಗಿರ್ಬೋದು, ಇನಿಷಿಯೇಟಿವ್ ಆಗಿರ್ಬೋದು, ಏನದು ಅದರ ಆಬ್ಜೆಕ್ಟಿವ್ ಏನು ಅಷ್ಟು ತಿಳ್ಕೊಂಬಿಟ್ರೆ ಸಾಕಾಗುತ್ತೆ. ತುಂಬ
ಡೆಪ್ತ್ ಹೋಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆ, ಆ್ಯಂಡ್ ಸ್ಟೇಟ್ ಅಂತ ಬಂತು ಅಂದರೆ ನೀವು ಪ್ರತಿ ಸ್ಟೇಟ್ದು ನೆನ್ಪಿಟ್ಕೊಳ್ಳಿ. CMಸು, ಗವರ್ನರ್ಸು, ಆ ಸ್ಟೇಟ್ದು ಯಾವುದು ಕ್ಯಾಪಿಟಲ್ ಇದೆ, ಇದು ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನಾನು ಎಕ್ಸಾಮ್ ಬರೀಬೇಕಾದ್ರೆ ಬಿಹಾರ್ದು ಯಾವುದೋ ಕೇಳಿದ್ರು ಕ್ಯಾಪಿಟಲ್, ಸೊ ಕೇಳ್ತಾರೆ. 1 ಮಾರ್ಕ್ಸ್ ಆದರೂ ನೀವು ಬೇಕೇ ಬೇಕು ನಿಮಗೆ, ನೀವು ಓದ್ಕೊಳ್ಳಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಅದಾದಮೇಲೆ ಸ್ಪೋರ್ಟ್ಸ್ ಹೇಳಿದೆ. ಆ್ಯಂಡ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ನ್ಯೂಸ್ ಅಂತ ಬಂದಾಗ ಈಗ ನೋಡಿ, ಯೂಟ್ಯೂಬಲ್ಲೇ ನೀವು ಫ್ರೀಯಾಗಿಯೇ ಕಂಟೆಂಟ್ಗಳು ಜಾಸ್ತಿನೇ ಅವೈಲೇಬಲ್ ಇದ್ದಾವೆ. ಅಂದರೆ ನಿಮಗೆ ಕಂಟೆಂಟ್ಗೆ ಕೊರತೆ ಇಲ್ಲ, ಆಮೇಲೆ ಕ್ಲಾಸಸ್ಗಳಿಗೆ ಕೊರತೆ ಇಲ್ಲ. ನೀವು ಟೈಮ್ ಇಟ್ಟು ಓದಬೇಕಷ್ಟೇ, ಆ ಥರ ಇದೆ ಇವಾಗ. ಸೊ ನೀವೇನು ಮಾಡಿ, ನಾನು ಯಾರ್ದು ನನಗೆ ಭಾಳ ಚೆನ್ನಾಗಿ ಅನಿಸ್ತಿತ್ತು ಅಂದರೆ ಆಶೀಶ್ ಗೌತಮ್ ಸರ್ದು ಅಡ 247, ಅವರು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್ ಅಂತ ಕ್ಲಾಸಸ್ ತೊಗೊಂಡು ಬರ್ತಿದ್ರು. ಸೊ ಅದನ್ನ ನಾನು ನೋಡ್ಕೊಂಡು ನೋಟ್ಸ್ ಮಾಡ್ಕೊತಿದ್ದೆ. ಬಿಟ್ಟರೆ ಕಪಿಲ್ ಕಾತ್ಪಾಲ್ ಸರ್ದು ನನಗೆ ಚೆನ್ನಾಗಿ ಅನಿಸಿತ್ತು. ಬಟ್ ನಾನು ಬೇರೆಯವ್ರದ್ದು ನಾನು ನೋಡಿಲ್ಲ, ಸೊ ನಿಮಗೆ ಹೇಳೋದು ನನಗೆ ಗೊತ್ತಿಲ್ಲ. ಓಕೆ, ಸೊ ಇವರಿಬ್ಬರೇ ನಾನು ಜಾಸ್ತಿ ಫಾಲೋ ಮಾಡಿದ್ದು. ನೆಕ್ಸ್ಟು ಈಗ ಇನ್ನೇನು ಅಂತಂದರೆ ಕ್ಯಾಪಿಟಲ್ ಕರೆನ್ಸಿ ಅದೆಲ್ಲ ಕಂಟ್ರಿ ಯಾವುದಾದ್ರೂ ಬಂದರೆ ಮಾತ್ರ ಓದ್ಕೊಳ್ಳಿ, ಇಲ್ಲಾಂದರೆ ಓದ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಆಮೇಲೆ PM ಪ್ರೆಸಿಡೆಂಟ್ ಹೇಳಿದೆ, ಇದರಲ್ಲಿ ಏನು ಅಂದರೆ ಅವರು ಎಷ್ಟನೇ ನಂಬರಲ್ಲಿದ್ದಾರೆ, 57th, 56th, 25th ಈ ಥರ, ಅದನ್ನು ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಆರ್ಗನೈಸೇಷನ್ಸು ಅಥವಾ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು. ಸೊ ಅದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದು ಎಲ್ಲಿ ಇದೆ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಅಲ್ಲಿ ಪ್ರೆಸೆಂಟ್ ಅಂದರೆ ಈಗ ಕರೆಂಟ್ ಚೇರ್ಮನ್ ಯಾರಿದ್ದಾರೆ ಅಥವಾ CEO ಯಾರಿದ್ದಾರೆ, ಈ ಥರ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಆ್ಯಂಡ್ ಈಗ ಬ್ಯಾಂಕ್ಗಳು ಅಂತ ಬಂದಾಗ ಯಾವ ಜಾಸ್ತಿ ರೆಲೆವೆಂಟ್ ಆಗಿ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಬರ್ತಿರ್ತಾವಲ್ವ ಬ್ಯಾಂಕ್ಗಳು, ನೀವು SBI ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಈ ಥರ ಯಾವ ಜಾಸ್ತಿ ನೀವು ಹೆಸರು ಕೇಳ್ತಿರ್ತೀರಲ್ಲ ಅಂಥ ಬ್ಯಾಂಕ್ಸ್ಗಳದ್ದು ನಿಮಗೆ ಟ್ಯಾಗ್ಲೈನ್ ಗೊತ್ತಿರಬೇಕು. ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅದು ಗೊತ್ತಿರಬೇಕು. ಆ್ಯಂಡ್ ಅಲ್ಲಿ ಇರುವಂಥ ಚೇರ್ಮನ್ಗಳಾಗಿರ್ಬೋದು, CEOಗಳಾಗಿರ್ಬೋದು, MD ಆಗಿರ್ಬೋದು, ಅವರ ಹೆಸರು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ. ಆ್ಯಂಡ್ ಇಲ್ಲಿ ಏನು ಅಂದರೆ ಯಾವುದೇ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ ಅಥವಾ ಯಾವುದೇ ಕರೆಂಟ್ ಚೇರ್ಮನ್ ತೊಗೊಳ್ಳಿ, CEO ತೊಗೊಳ್ಳಿ, MD ತೊಗೊಳ್ಳಿ, ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ, ಈ ಒಂದು ಹೆಸರು ಬಂತು ಯಾವುದೋ ಒಂದು, ಆ ಹೆಸರನ್ನ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇದ್ದಾರಾ ಅಥವಾ ನನಗೆ ಪರಿಚಯ ಇರೋರಂತ ಯಾರಾದರೂ ಇದ್ದಾರಾ ಅಥವಾ ನನ್ನ ಫ್ಯಾಮಿಲಿಯಲ್ಲಿ ನನ್ನ ರಿಲೇಟಿವ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ನೋಡ್ಕೊತಿದ್ದೆ. ಇದ್ದರು ಅಂದರೆ ಮುಗೀತು, ಅವ್ರನ್ನ ಆ ಪೊಸಿಷನಲ್ಲಿ ಇಟ್ಬಿಡ್ತಿದ್ದೆ ನಾನು. ಸೊ ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಇವರು ಸೊ ಆ್ಯಂಡ್ ಸೊ ಚೇರ್ಮನ್ ಈ ಥರ ಅದು ತಲೆಯಲ್ಲಿ ಬಂದುಬಿಡ್ತಿತ್ತು ಆಟೋಮೆಟಿಕ್. ಸೊ ನನಗೆ ಆ ಥರ ನಾನು ಜಾಸ್ತಿ ಕನೆಕ್ಟ್ ಮಾಡ್ತಾ ಹೋಗ್ತಿದ್ದೆ. ಸೊ ದಟ್ ನನಗೆ ತುಂಬಾ ಬರ್ಡನ್ ಅಂತ ಅನಿಸ್ತಿರಲಿಲ್ಲ, ಎಸ್ಪೆಷಲಿ ಅಪಾಯಿಂಟ್ಮೆಂಟ್ಸಲ್ಲಿ. ಸೊ ನೀವು ಈ ಥರ ಮಾಡಿ ನೋಡಿ ಒಂದ್ಸಲ, ನಿಮಗೂ ಅದು ಹಂಗೆ ಅನಿಸುತ್ತೆ. ಯಾರೇ ಇರಲಿ ಅಥವಾ ಒಬ್ಬ ಹೊಸ ವ್ಯಕ್ತಿನ ನೀವು ಸೃಷ್ಟಿ ಮಾಡಿ, ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಅವ್ರನ್ನ ಆ ಪೊಸಿಷನಲ್ಲಿ ಇಟ್ಬಿಡಿ, ಮುಗೀತು ನಿಮ್ಮ ಕೆಲಸ. ಅವರು CEO ಅಥವಾ MD ಅಥವಾ ಚೇರ್ಮನ್ ಆಫ್ ಸೊ ಆ್ಯಂಡ್ ಸೊ ಕಂಪ್ನಿ ಅಥವಾ ಆರ್ಗನೈಸೇಷನ್ ಅಂತ ನಿಮ್ಮ ತಲೆಯಲ್ಲಿ ಬಂದುಬಿಡುತ್ತೆ. ಓಕೆನಾ. ಸೊ ಎಕ್ಸಾಮ್ ಅಂತ ಬಂದಾಗ ಬರೀ ಕಂಠಪಾಠ ಮಾಡೋದು ಅಥವಾ ಲೈನ್ ಟು ಲೈನ್ ಓದೋದು ಮಾಡೋದ್ರಿಂದ ಯಾವುದೇ ನಮಗೆ ಏನಂದ್ರಲ್ಲಿ ಬೆನಿಫಿಟ್ ಸಿಗಲ್ಲ. ಹಂಗಂತ ಓದಬಾರ್ದು ಅಂತ ನಾನು ಹೇಳ್ತಿಲ್ಲ, ಬಟ್ ಸಮ್ವೇರ್ ನಿಮ್ಮ ಶಾರ್ಟ್ ಟ್ರಿಕ್ಸ್ನ ಅಪ್ಲೈ ಮಾಡಿ, ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಲಿಂಕ್ ಮಾಡಿ, ಸೊ ದಟ್ ನಿಮಗೂ ನೆನಪಿರುತ್ತೆ ಭಾಳ ದಿನದವರೆಗೂ. ಓಕೆನಾ. ನಾನಂತರೂ ಹಿಂಗೆ ಮಾಡ್ತಿದ್ದೆ ತುಂಬಾ, ಅಂದರೆ ಜಾಸ್ತಿ ಶಾರ್ಟ್ ಟ್ರಿಕ್ಸ್ ಮಾಡಿದ್ರು ಅದನ್ನು ಡೇಂಜರಸ್ಸೇ. ಎಲ್ಲದಕ್ಕೂ ಕರೆಕ್ಟ್ ಮಾಡೋಕ್ಕಾಗಲ್ಲ ನಾವು, ಮತ್ತು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಎಲ್ಲಿ ಡಿಫಿಕಲ್ಟಿ ಅನಿಸ್ತಿದೆನೋ ಅಲ್ಲಿ ಉಪಯೋಗಿಸಿ. ಓಕೆನಾ. ಈಗ ಎಕ್ಸಾಮಲ್ಲಿ ಒಬ್ಬೊಬ್ರು ಕೇಳ್ತೀರಾ ನ್ಯೂಮರಿಕಲ್ಸ್ ಇದ್ದಾಗ ನಾವು ಹೆಂಗೆ ಓದಬೇಕು, ನಮ್ಗೆ ಅದು ನೆನ್ಪಿಟ್ಕೊಳಕ್ಕಾಗಲ್ಲ, ತುಂಬಾ ದೊಡ್ಡ ದೊಡ್ಡ ನಂಬರ್ಸ್ ಇರ್ತವೆ, ಅವಾಗ ಏನು ಮಾಡಬೇಕು ಅಂತ ನೋಡಿ. ದೊಡ್ಡ ನಂಬರ್ ಇದೆ, ಓಕೆ, ಈಗ ನೋಡಿ 4,98,000 ಸಮಥಿಂಗ್ ಏನೋ ಇದೆ ಅಂದ್ಕೊಳ್ಳಿ. ನೀವು ಯಾಕೆ ಅದನ್ನೆಲ್ಲ ಬೈಹೆಟ್ ಮಾಡ್ತೀರಾ, ನಿಮ್ಗೆ ಗೊತ್ತು ಅಲ್ವಾ. ಅವಾಗ ಏನು ಮಾಡಬೇಕು, ನೀವು ರೌಂಡ್ ಫಿಗರ್ ಮಾಡಿ, ಅದನ್ನು 4.9 lakh ಅಂತ ಮಾಡ್ಕೊಳ್ಳಿ ಅಥವಾ ಅರೌಂಡ್ 5 lakh ಅಂತ ಮಾಡ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ಅದು ಬರ್ತಿರುತ್ತೆ. ಅರೌಂಡ್ 5 ಅಂದಾಗ ಇಲ್ಲ, ಅದು 5ಕ್ಕಿಂತ ಕಡಿಮೆ ಇತ್ತು. ಸೊ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಟಿಕ್ ಹಾಕ್ಬೋದು ಅಲ್ವಾ. ಸೊ ಈ ಥರ ಅದನ್ನು ಕಮ್ಮಿ ಮಾಡೋಕ್ಕೆ ನೋಡಿ. ಆ್ಯಸ್ ಇಟ್ ಈಸ್ ಓದೋಕೆ ಏನು ಓದ್ಕೊಳಕ್ಕೆ ಹೋಗಬೇಡಿ. ನೀವು ಆಲ್ಮೋಸ್ಟ್ ರೌಂಡ್ ಫಿಗರ್ ಮಾಡಿ ಓದೋಕ್ಕೆ ಟ್ರೈ ಮಾಡಿ. ಓಕೆನಾ. ಆ್ಯಂಡ್ ಇಷ್ಟೇ, ಇನ್ನು ಮತ್ತೇನಿಲ್ಲ, ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಆ್ಯಂಡ್ ಇವಾಗ ಡಿಫ್ರೆಂಟ್ ಬ್ಯಾಂಕ್ಸ್ಗಳು ಹೊಸ ಹೊಸ ಇನಿಷಿಯೇಟಿವ್ ತರ್ತವೆ, ಅದನ್ನು ನೆನ್ಪಿಟ್ಕೋಬೇಕು ನೀವು. ಆ್ಯಂಡ್ RBI ರಿಲೇಟೆಡ್ ಏನೇನು ನ್ಯೂಸ್ ಬರ್ತಾವೋ ಅವೆಲ್ಲ ನೆನ್ಪಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಅದು ಕ್ವಶನ್ಸಲ್ಲಿ ಕೇಳ್ತಾರೆ. ಇವಾಗ ಡಿಫ್ರೆಂಟ್ ಬ್ಯಾಂಕ್ಸು ಅಥವಾ 2 ಬ್ಯಾಂಕ್ಗಳು ಸೇರಿ
ಕೋ ಬ್ರ್ಯಾಂಡೆಡ್ ATM ಕಾರ್ಡ್ಸ್ನ ರಿಲೀಸ್ ಮಾಡ್ತಾರೆ, ಅಥವಾ ಎಕೋ ಫ್ರೆಂಡ್ಲಿ ATM ಕಾರ್ಡ್ಸ್ನ ರಿಲೀಸ್ ಮಾಡ್ತಾರೆ. ಸೊ ಅವನು ಸಮ್ವೇರ್ ಇಂಪಾರ್ಟೆಂಟ್ ಆಗ್ತವೆ. ಈಗ ಡಿಫ್ರೆಂಟ್ ಏರ್ಪೋರ್ಟ್ಸ್ ಆಗಿರ್ಬೋದು, ಅವನು ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ರೈಲ್ವೆ ಸ್ಟೇಷನ್ಸ್ ಆಗಿರ್ಬೋದು, ಯಾವ್ದು ತುಂಬಾ ಕ್ಲೀನೆಸ್ಟ್ ಇದೆ, ಅಥವಾ ಏರ್ಪೋರ್ಟ್ಸಲ್ಲಿ ಯಾವುದ್ರಲ್ಲಿ ಲೈಬ್ರರಿ ಇದೆ, ಈ ಥರ ಡಿಫ್ರೆಂಟ್ ಸ್ಪೆಷಲ್ ಥಿಂಗ್ಸ್ ಇರ್ತಾವಲ್ಲ ಅಂಥವನ್ನ ಅವರು ಕೇಳ್ತಾರೆ. ಸೊ ಅದನ್ನು ಕೂಡ ನಿಮ್ಮ ತಲೆಯಲ್ಲಿ ಇರಲಿ. ಏರ್ಪೋರ್ಟ್ಸ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ನಾನು ಏನು ಮಾಡಿದ್ದೇನೆ, ನನ್ನ ಒಂದು ಬುಕ್ಕಲ್ಲಿ ಒಂದು ಸೈಡ್ ಬರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಯಾವ್ಯಾವ ಇದ್ದಾವೆ ಆ್ಯಂಡ್ ಯಾವುದಕ್ಕೆ ಅದರ ಸ್ಪೆಷಾಲಿಟಿ ಏನು, ಅದು ಒಂದು ಲೈನಲ್ಲಿ ಬರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ದಟ್ ನನಗದು ಯೂಸ್ಫುಲ್ ಆಗ್ತಿತ್ತು. ಸೊ ಜಾಸ್ತಿ ತುಂಬಾ ಹೆವಿ ನೋಟ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಶಾರ್ಟ್ಕಟ್ಟಾಗಿ ಮಾಡ್ಕೊತ ಹೋಗಿ, ನಿಮ್ಗದು ಯೂಸ್ಫುಲ್ ಆಗುತ್ತೆ. ಓಕೆನಾ? ಆ್ಯಂಡ್ ಈಗ ಇದೆಲ್ಲ ಕವರ್ ಮಾಡಿದ್ರಿ, ಬಟ್ ನಿಮಗೆ ಇನ್ನೊಂದೇನೋ ಬೇಕು, ಮಂತ್ಲಿ ಎಲ್ಲನೂ ಕವರ್ ಮಾಡೋಕ್ಕೆ ಯಾವ ಥರ ಮಾಡೋದು. ಈಗ ಡೈಲಿ ವೀಡಿಯೋಸ್ ನೋಡ್ತೀವಿ 1 ಅವರು, ಬಟ್ ಮಂತ್ ಕಂಪ್ಲೀಟ್ ಆದಾಗ ಯಾವ ಥರ ಅದನ್ನು ಕವರ್ ಮಾಡೋದು ಅಂತಂದರೆ ಅವನ್ನೆಲ್ಲ ನೀವು ಓದೋಕ್ಕಾಗಲ್ಲ ಅಲ್ವಾ. ಸೊ ನನಗೆ ಕೇಳೋದಾದರೆ ಪರ್ಚಮ್ ಕ್ಲಾಸಸ್ ಬೆಸ್ಟು. ಅದು ಒಂದ್ಸಲ ನೋಡಿದಾದ್ಮೇಲೆ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಎಷ್ಟೊಂದು ಪಾಯಿಂಟ್ಸ್ಗಳು ಮಿಸ್ ಆಗಿರ್ತವೆ, ಅಲ್ಲಿ ನೀವು ಕವರ್ ಮಾಡ್ಬೋದು. ಅದಾದಮೇಲೆ ಅಡ್ಡ 247 ಸರು ಪ್ರತಿ ಮಂತ್ದು PDF ಕೊಡ್ತಾರೆ ಕರೆಂಟ್ ಅಫೇರ್ಸ್ದು. ಅದು 1 ಲೈನರ್ ಥರ ಇರುತ್ತೆ, ನಿಮಗೆ ಓದ್ಕೊಳಕ್ಕೆ ತುಂಬಾ ಬೆಸ್ಟ್ ಅನಿಸುತ್ತೆ, ಕಂಫರ್ಟ್ ಅನಿಸುತ್ತೆ. ಓಕೆನಾ? ಅದನ್ನ ನೀವು ಮಿಸ್ ಮಾಡ್ಕೊಳಬೇಡಿ. ಪರ್ಚಮ್ ಕ್ಲಾಸಸ್ದು ವೀಡಿಯೋಸು ಮಂತ್ಲಿ ನಾನು ಹೇಳ್ತಿರೋದು, ಆ್ಯಂಡ್ ಅಡ್ಡ 247 ಬರುವಂತಹ ಮಂತ್ಲಿ PDF. ಓಕೆನಾ? ಅದನ್ನ ನೀವು ಫಾಲೋ ಮಾಡಿದ್ರೆ ಮೋರ್ ದ್ಯಾನ್ ಎನಫ್. ಒಬ್ಬೊಬ್ರಿಗೆ ಅಫೇರ್ಸ್ ಕ್ಲೌಡ್ದು ತುಂಬಾ ಇಷ್ಟ ಆಗ್ತಿರುತ್ತೆ, ಅದನ್ನು ನೀವು ತಗೋಬೋದು, ಅಫೋರ್ಡ್ನು ಮಾಡ್ಬೋದು. ಇಲ್ಲ ಅಂದರೆ ಇದು ಎರಡೇ ನೀವು ಫಾಲೋ ಮಾಡಿದ್ರೂ ಆರಾಮಾಗಿ ಸ್ಕೋರ್ಸು ಚೆನ್ನಾಗಿ ನೀವು ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದು. ಸ್ಕೋರ್ಸ್ ಅನ್ನೋಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನೀವು ಕೊಡ್ಬೋದು. ಓಕೆನಾ? ಸೊ ದಟ್ಸ್ ಇಟ್. ಮತ್ತೇನು ಉಳಿದಿಲ್ಲ, ಏನು ಹೇಳ್ಬೇಕು ಅಂದ್ಕೊಂಡಿದ್ದೆ ಎಲ್ಲನೂ ಹೇಳಿದ್ದೀನಿ ಅಂತ ನನಗನ್ಸುತ್ತೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.